ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆರಪುರ ನೋಡ್ಬೋದು ನಾವು ತೆಂಗಿನಕಾಯನ್ನು ಇಳಿಸಿದ್ವಿ, ಅಂದರೆ ಎಳ್ನೀರು ಕಾಯನ್ನು ಇಳಿಸಿದ್ವಿ. ನೋಡ್ಬೋದು ಇಲ್ಲಿ 4-5 ಟೊಂಗಿ ಅಂತ ಕರಿತಾವಲ್ಲ ಅವನು ಇಳಿಸಿದ್ವಿ. ಗಡ ಅಂತ ಕೂಡ ಕರಿತೀವಿ. 4-5 ಗಡವನ್ನು ಇಳಿಸಿದ್ವಿ. ಒಂದೊಂದು ಕಾಯಿ ಆಗ್ಯಾವ, ಒಂದೊಂದು ಹಣ್ಣಾಗ್ಯಾವ. ಒಂದು ಅರ್ಧ ಚರ್ಗಿಯಷ್ಟು ಎಳ್ನೀರು ಬರ್ತದೆ. ನೋಡ್ಬೋದು ನೀವು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅರ್ಧ ಚರ್ಗಿಯಷ್ಟು ನಮಗೆ ಎಳ್ನೀರು ಬಂದದ. ಸೊ ನಾವೀಗ ಎಳ್ನೀರನ್ನು ಕುಡಿತೀವಿ ಬರ್ರಿ. ಸೊ ಇಲ್ಲಿ ನೋಡ್ಬೋದು, ಇವು ಕಾಯಿ ಆಗಿದ್ದಾವೆ. ಸೊ ಕಾಯಿ ಆಗಿದ್ದಕ್ಕೆ ನಾವು ಇದನ್ನ ಒಡೆದ ಜಲ್ದಿ ಯೂಸ್ ಮಾಡಿಬಿಡ್ತೀವಿ ಅಡುಗೆಗೆ, ಅದರೊಳಗೆ ಎಳ್ನೀರು ಕೊಡೋದು. ಸೊ ಇಲ್ಲಿ ಅಪ್ಪು ಮತ್ತು ಅಣು ಕೂಡ ಎಳ್ನೀರನ್ನು ಪೂರ ಚರ್ಗಿ ಹಿಡ್ಕೊಂಡು ಕೂಡ ಕುಂತಿದ್ರೆ ಎಲ್ಲರಿಗೂ ಒಂದು ಅರ್ಧ ಚರ್ಗಿ ನೀರನ್ನು ಕುಡಿದ್ವಿ, ಎಳ್ನೀರು. ಸೊ ಅವಳು ವಿಡಿಯೋ ಮಾಡೋಕೆ ಹೋಗಬೇಡ ಅನ್ನ ಅಂತಿದ್ಲು ಕುಡಿಯೋದ. ನಾವು ವಿಡಿಯೋ ಮಾಡಿದೆ. ಆ್ಯಂಡ್ ಅವತ್ತು ಈವ್ನಿಂಗ್ ಕೊಬ್ಬರಿ ಆಗಿದ್ವಿ. ಒಂದು 6 kg ಕೊಬ್ಬರಿ ಕಾಯಿ ಬಂದಿತ್ತು. ಸೊ ಅದನ್ನೆಲ್ಲ ಒಡೆದು ಈ ಥರ ಬಿಸಿಲಿಗೆ ಒಣಗಿ ಹಾಕೀವಿ. ಅಂದ್ರೆ ಗಾಣ ಹಾಕ್ಸಿದ್ರೆ ಎಣ್ಣೆ ಬರ್ತದೆ ಅಂತೆ. ನೋಡ್ಬೋದು, ಇವನ್ನೆಲ್ಲ ಒಣಗಿ ಹಾಕಾಕೊಂತಿದ್ವಿ. ಒಂದೇ ದಿವ್ಸ ಒಣಗಿಸಿದ್ರೆ ಇನ್ನೂ ಸ್ವಲ್ಪ ಹಸಿ ಇರ್ತದೆ. 2 ದಿವ್ಸ ಒಣಗಿಸ್ತೇವೆ ಅದನ್ನ. ಸೊ ನೆಕ್ಸ್ಟ್ ಡೇ ಹೋಳಿ ಹುಣ್ಣಿಮೆ ಇತ್ತು. ಹಂಗೆ ನೈಟ್ ವಾಕಿಂಗ್ ಹೊಂಟಿದ್ದೆ. ಅವಾಗ ನೋಡ್ಬೋದು, ಇದು ನಮ್ಮ ಏರಿಯಾ ಒಳಗೆ ಕಾಮನನ್ನು ಈ ಥರ ಮಾಡ್ಯಾರ. ನಿಮ್ಮ ಕಡೆ ಕಾಮನನ್ನು ಯಾವ ಥರ ಮಾಡ್ತಾರಂತೆ ನೀವು ಹೇಳಿ. ಸೊ ನಾನು ನೆಕ್ಸ್ಟ್ ಡೇ ಮತ್ತು ಕೊಬ್ಬರಿಯನ್ನು ಒಣಗಿ ಹಾಕಿದರೆ 2 ದಿವಸ ಒಣಗಬೇಕಾಗಿರ್ತದೆ. ಸೊ ಇಲ್ಲಿ ನೋಡ್ಬೋದು, ನಾವು ಆಲೂಗಡ್ಡೆಯನ್ನು ತುರಿದಿಟ್ಟಿದ್ದೆ. ಮಾರ್ಕೆಟ್ ಒಳಗೆ ಆಲೂಗಡ್ಡೆ ತಂದಿದ್ವಿ. ಸೊ ಈಗ ಆಲೂಗಡ್ಡೆ ಶಾಂಡ್ಗಿ ಮಾಡೋಣ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗಾಯ್ಸ್. ಹೆಂಗಾಯಿತು ಇವತ್ತಿನ ಲಾಗ್ ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳಿ.